ಮತ್ತು ಅನಿಲ ಪ್ಲಾಂಟ್ಗಳ ಬಳಿಕ ಇದೀಗ ಅಲ್ಯೂಮಿನಿಯಂನ ಟಾರ್ಗೆಟ್ ಎಂಬಂತೆ ಕಾಣಿಸ್ತಾ ಇದೆ. ಅಫ್ಕೋರ್ಸ್ ನೆಕ್ಸ್ಟ್ ಟಾರ್ಗೆಟೇ ಅದಾಗೋದು, ಅದ್ರ ಮೇಲೇ ಹೊಡೆತ ಬೀಳೋದು. ಯುಎಇ ಬಹ್ರೇನ್ನ ಅಲ್ಯೂಮಿನಿಯಂ ಘಟಕಗಳ ಮೇಲೆ ಇರಾನ್ ದಾಳಿ ನಡೆಸಿದೆ ಅನ್ನುವಂತಹ ವರದಿ. ವಿಶ್ವದಾದ್ಯಂತ ಅಲ್ಯೂಮಿನಿಯಂ ವಸ್ತುಗಳಿಗೂ ಕೂಡ ಈಗ ಪರದಾಟವನ್ನು ಅನುಭವಿಸಬೇಕಾಗತ್ತೆ. ಈಗ ಹೇಗೆ ಕೆಲವು ದೇಶಗಳು ಪೆಟ್ರೋಲ್ ಡೀಸೆಲ್ನ ಸಮಸ್ಯೆಯನ್ನು ಅನುಭವಿಸ್ತಾ ಇವೆ, ಭಾರತ ಈ ಸದ್ಯದ ಮಟ್ಟಿಗೆ ಅದನ್ನು ಅನುಭವಿಸ್ತಾ ಇಲ್ಲ, ಚೀನಾ ಕೂಡ. ಆದರೆ ಸಿಲಿಂಡರ್ ವಿಚಾರವಾಗಿ ಅಭಾವ ಇದ್ದದ್ದೇ. ಇದರ ಮುಂದುವರೆದಂತೆ ಅಲ್ಯೂಮಿನಿಯಂಗೂ ಕೂಡ ಇದರ ಎಫೆಕ್ಟ್ ತಟ್ಟುವಂತಹ ಲಕ್ಷಣಗಳು ಗೋಚರವಾಗ್ತಾ ಇದೆ. ಕಾರಣ ಯುಎಇ ಮತ್ತು ಬಹ್ರೇನ್ ಮೇಲೆ ನಿರಂತರ ಅಟ್ಯಾಕ್ಗಳನ್ನು ನಡೆಸ್ಕೊಂಡು ಬಂದಿದ್ದಂತಹ ಇರಾನ್ ಈಗ ಅಲ್ಯೂಮಿನಿಯಂ ಘಟಕಗಳನ್ನು ಟಾರ್ಗೆಟ್ ಮಾಡಿದೆ. ಆ ಮುಂದುವರೆದ ಭಾಗವಾಗಿ ಈಗ ಭಾರೀ ಹೊಡೆತವನ್ನು ಅನುಭವಿಸಬೇಕಾಗತ್ತೆ. ಈಗಾಗಲೇ ಅಲ್ಯೂಮಿನಿಯಂ ರೇಟ್ ಕೂಡ ಹೆಚ್ಚಳವಾಗಿರೋದನ್ನು ಗಮನಿಸಬಹುದು ಈ ಯುದ್ಧದ ಎಫೆಕ್ಟ್ನಿಂದಾಗಿ. ಈಗ ಈ ದಾಳಿಯಿಂದಾಗಿ ಅಲ್ಲಾಗುವಂತಹ ಹಾನಿ ಸಂಪೂರ್ಣವಾಗಿ ಅಲ್ಲಿ ಏನಾದರೂ ನಾಶವಾದರೆ ಆಗ ಇನ್ನಷ್ಟು ಸಮಸ್ಯೆಗಳು ಬಿಗಡಾಯಿಸುತ್ತೆ. ಆಗ ದುಬಾರಿ ಆಗುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.